ಲೋಹಿತ್ ಅವರೇ ಈ ಒಂದೇ ಒಂದು ವಾಪಸ್ ಬರ್ತೀನಿ. ಅವ್ರಿಗೆ ಟೈಮೇ ಇಲ್ಲ, ಅವ್ರಿಗೆ ಟೈಮೇ ಕೊಟ್ಟಿಲ್ಲ. ಲೋಹಿತ್ ಅವರು ಮಾತಾಡಿ ಆಮೇಲೆ ಹೇಳಿ ಸರ್. ಈ ಗ್ಯಾರಂಟಿಗಳ ವಿಚಾರ ಲೋಕಸಭೆಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸಮೀಕ್ಷೆಗಳಲ್ಲಿ ನೋಡ್ತಾ ಇದೆ. ನಿಮ್ಗೆ ಇನ್ಕ್ರೀಸ್ ಆಗ್ತಿರೋದು ಯಾವುದರಿಂದ? ಗ್ಯಾರಂಟಿಗಳಿಂದನಾ ಸರ್? ದೇಶಕ್ಕೆ ಗ್ಯಾರಂಟಿ ಬೇಕು. ನಾವು ನೋಡ್ತಾ ಇರೋವಂಥದ್ದು ಈ AC ರೂಮ್ ರಾಜಕೀಯ ಅಲ್ಲ. ಜನರಿಗೆ ಅಕ್ಕಿನೂ ಬೇಕು, ಫ್ರೀ ಬಸ್ಸೂ ಬೇಕು. ಎಷ್ಟೋ ಜನ ಹೇಳ್ತೀವಿ 9,000 ರೂಪಾಯಿ ಬಸ್ಸಲ್ಲಿ ನನಗೆ ಸಂಬಳ ಬರುತ್ತೆ, 3,000 ರೂಪಾಯಿ ನನ್ನ ಬಸ್ ಚಾರ್ಜ್ ಕೊಡೋಕ್ಕಾಗಲ್ಲ ಸ್ವಾಮಿ ಅಂತ. ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಇದು. ಖಂಡಿತವಾಗ್ಲೂ ಗ್ಯಾರಂಟಿಗಳು ರಾಜಕೀಯವಾಗಿ ಏನು ರಾಜಕೀಯ ಅಂದರೆ ಕೊನೆಗೆ ಒಬ್ಬ ಪ್ರಜೆಗೆ ಒಳ್ಳೇದು ಮಾಡೋದೇ ನಮ್ಮ ರಾಜಕೀಯ, ಅವನಿಗೆ ತಲುಪಿಸೋವಂಥದ್ದೇ ರಾಜಕೀಯ. ಇವತ್ತು ಪಂಜಾಬ್ನಲ್ಲಿ ನಾವು ಅಕ್ಕಿ ಮತ್ತು ರೇಷನ್ಗಳನ್ನ ಅವ್ರ ಮನೆಗೆ ತಲುಪಿಸ್ತಾ ಇದ್ದೀವಿ, ಇದೇ ರಾಜಕೀಯ. ಇದು ಬಿಟ್ಟು ನೀವೇನೇ ಮಾಡ್ತೀರಾ? ಕಿತ್ತಾಡೋ ರಾಜಕೀಯನಾ? ಇದು ರಾಜಕೀಯ ಅಲ್ಲ. ಮೋದಿ ಅವರು ಒಂದು ಮಾತೇನು ಹೇಳಿದ್ರು, ನಮ್ಮ ಮೋಹನ್ ಅವರು, ನಮ್ಮ ಸ್ನೇಹಿತರು, 1,75 ಲಕ್ಷ ಕೋಟಿ ಸಾಲ ಮಾಡಿದೆ ಇವತ್ತು ಮೋದಿ ಗೌರ್ಮೆಂಟ್. ಯಾವ ಗ್ಯಾರಂಟಿ ಕೊಟ್ಟು ಮಾಡಿದ್ದಾರೆ? 14 ಹಾಕಬೇಕು ಸ್ವಾಮಿ. ಅದಕ್ಕೆ 14 ಹಾಕಿ ನೋಡಬೇಕು. ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ? ಏನು ಸೇವೆ ಮಾಡಿದ್ದಾರೆ? ಯಾರಿಗೆ ಫ್ರೀ ಕೊಟ್ಟಿದ್ದಾರೆ? ಏನೂ ಮಾಡಿಲ್ಲ ಅವರು. ಇವತ್ತು ಅವ್ರು ಹೇಳ್ತಿದ್ದಾರೆ. ಮತ್ತು ಗಂಗಾಧರ್ ಸಾಹೇಬರು ಹೇಳ್ತಾ ಇದ್ರು, ಏನು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಹತ್ರ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಹೋಗಿ ಕೇಳ್ಕೊಂಬಂದ್ರೆ ಒಳ್ಳೇದು ಅಂತ. ಅವ್ರ ಜೊತೆ ದಯಮಾಡಿ ಕುಮಾರಸ್ವಾಮಿ ಅವ್ರನ್ನೂ ಕಳಿಸಿ, ಹಾಗೆ BJPಲಿ ಯಡಿಯೂರಪ್ಪ ಅವ್ರನ್ನೂ ಕಳಿಸಿ. ನೀವು ನೋಡ್ತಿರ್ಬೋದು ಈ ಕೋವಿಡಲ್ಲಿ ಏನಾಗಿದೆ ಹಗರಣ ಅಂತ. ಯತ್ನಾಳ್ ಅವ್ರು ಚೆನ್ನಾಗಿ ಹೇಳ್ತಿಲ್ವಾ? ನಮ್ಮ ರಾಜಕೀಯ ಬಿಟ್ಬಿಟ್ರೆ ನೀವು. ಯತ್ನಾಳ್ ಹೇಳ್ತಾರೆ 40,000 ಕೋಟಿ ಹಗರಣ ಆಗಿದೆ ಸ್ವಾಮಿ, ಯಡಿಯೂರಪ್ಪ ಅವ್ರು ಹಗರಣ ಮಾಡಿದ್ದಾರೆ, 45 ರೂಪಾಯಿ ಮಾಸ್ಕ್ನ 455 ರೂಪಾಯಿಗೆ ಮಾರ್ತಾರೆ ಅಂತ. ಇದನ್ನು ನೋಡಿ ಜನ ಓಟ್ ಹಾಕ್ತಾರಾ? ಎಲ್ಲವನ್ನೂ ಜನ ನೋಡ್ತಾರೆ ಸ್ವಾಮಿ. ಕೊನೆಗೆ ಅವರೇ ಮತದಾರ, ಅವನಿಗೆ ಬದಲಾವಣೆ ಬೇಕು. ಆ ಬದಲಾವಣೆಗೆ ನೀವು ಹೇಳಿದ್ರಿ, ಹೌದು ಇವಾಗ ನಿಮ್ಮ ಕಾಂಗ್ರೆಸ್ ಅವರು ಒಕ್ಕೂಟದವರೇ ನಿಮ್ಗೆ ಹೇಳ್ತಾ ಇದ್ದಾರೆ. ಹೌದು ಸ್ವಾಮಿ, ನಾವು ಹಂಗೇನೆ, ನೀವು ಸರಿ ಮಾಡ್ತೀನಿ ಅಂದರೆ ಸರಿಪಡಿಸ್ತೀವಿ. ಒಕ್ಕೂಟದಲ್ಲಿ ಇದ್ದೀವಿ ಅಂದರೆ ನೀವು ಮಾಡೋದೆಲ್ಲ ಕರೆಕ್ಟು ಅಂತ ಹೇಳೋರು. ಈ ರಾಜಕೀಯ ಬದಲಾವಣೆ ಮಾಡಕ್ಕೆ ನಾವಾಗಲ್ಲ. ಅಲ್ಲ, ಆಮ್ ಆದ್ಮಿ ಪಾರ್ಟಿ ನಾವು ಹೇಳೋದೇನು ಅಂದ್ರೆ ನಾವು ಯಾರು ನಿಮ್ಗೆ ನೆನಪಿರ್ಲಿ, ಮೊದಲನೇ ಬಾರಿ ನಾವು ಡೆಲ್ಲಿಲಿ ಸರ್ಕಾರ ಮಾಡಿದಾಗ. ಲೋಹಿತ್ ಅವರು, ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿಗಳ ಪಿತಾಮಹ ಅನ್ನೋದಾದ್ರೆ ಮಧ್ಯಪ್ರದೇಶದಲ್ಲಿ ಸೀಟ್ ಗೆಲ್ಲಬೇಕಾಗಿತ್ತು ಸರ್. ನಾವು ಈಗ ಛತ್ತೀಸ್ಗಢದಲ್ಲಿ ನೋಡಿ, ಸೀಟ್ ಗೆಲ್ಲಬೇಕಾಗಿತ್ತು. ನಾವು ಬಂದು 10 ವರ್ಷ ಆಗಿದೆ ಸರ್. ರಾಜಕೀಯದಲ್ಲಿ ಬಂದು 10 ವರ್ಷ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಸಂಘಟನೆ ಮಾಡ್ತಿದೀವಿ. ಸಂಘಟನೆ ಇದ್ರಂಗೆ ಬೆಳಗಕ್ಕಾಗತ್ತಾ? ಇಡೀ ದೇಶಕ್ಕೆ ಆಮ್ ಆದ್ಮಿ ಗೊತ್ತು. 10 ವರ್ಷದಲ್ಲಿ 2 ರಾಜ್ಯದಲ್ಲಿ ನಾವು ಸರ್ಕಾರ ಮಾಡಿದೀವಿ. ಇದಕ್ಕಿಂತ ನಿಮ್ಗೆ ಸಕ್ಸಸ್ ಕೊಡಿ. ಈ ದೇಶದಲ್ಲಿ ಯಾರಾದ್ರೂ ಒಂದು ಪಕ್ಷ 10 ವರ್ಷದಲ್ಲಿ ನ್ಯಾಷನಲ್ ಪಾರ್ಟಿ ಪ್ರಸಾದ್ ಗೌಡ್ರೆ, ರಾಜಕೀಯಕ್ಕೆ ಬಂದು 10 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಮೋದಿ ಅವರು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯ್ತಾ ಸರ್? ನೀವ್ ಹೇಳ್ಬೇಕು ಸರ್. ನೀವು ಹೇಳಿ ಸರ್. ನೀವು 86ರಿಂದ ಬಂದ್ರು ಅವರು. ಗುಜರಾತ್ MLA ಆಗಿ. ಹೌದಾ? 3 ಟರ್ಮ್ ಅಲ್ಲೇ ಆಯ್ತು, ಇಲ್ಲೊಂದು 2 ಟರ್ಮ್ ಆಗಿ ಹೋಗಿದೆ. 25-30 ವರ್ಷ ಆಲ್ಮೋಸ್ಟ್ ಆಲ್. ಹೌದು ಆಯ್ತಾ? ಏನ್ ಮಾಡಿದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರ. ಅವರು ಏನು ಮಾಡ್ಲಾದನೆ 2 ಟರ್ಮ್ ಅಲ್ಲಿ ಚೆನ್ನಾಗಿ ಗೆಲ್ಲಿಸ್ಬಿಟ್ರ ಅವ್ರನ್ನ. ನಿಮ್ಮನ್ನ ಹೆಂಗೆ ದೆಹಲಿಯಲ್ಲಿ ಜನ ಗೆಲ್ಲಿಸ್ತಾ ಇದ್ದಾರೋ ಅದನ್ನ ನೋಡ್ಲಾರ್ದೇನೆ ಅವ್ರನ್ನ ದೇಶದಲ್ಲಿ ಜನ ಗೆಲ್ಲಿಸ್ತಾ ಇದ್ದಾರೆ. ಅದು ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿ, ಜನರಿಗೆ ಮೋಸ ಮಾಡಿ, ಜನರಿಗೆ ಸುಳ್ಳು ಹೇಳಿ, ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ. ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ. ಬಿಜೆಪಿ ಅವರು ಮಾಡಿರೋದು ಹೇಳ್ತಾ ಇದೀನಿ. ಅದನ್ನ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ. ಜನರಿಗೆ ತೋರಿಸಿದಂತ ಬ್ಲಾಕ್ ಪಿಕ್ಚರ್ಸ್ಗಳನ್ನ ಜನರು ನೋಡಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದು. ಡಿಸೆಂಟ್ರಲೈಸ್ ಮಾಡ್ತೀನಿ ಅಂದ್ರೆ ಸರ್ ಅರ್ಬನ್ ಪ್ಲಾನಿಂಗ್ ನ ಎಲ್ಲಿ ಮಾಡಿದ್ದಾರೆ? ಡಿಸೆಂಟ್ರಲೈಸೇಷನ್ ಈ ದೇಶಕ್ಕೆ ಬೇಕಾಗಿರುವಂತದ್ದು, ಬದಲಾವಣೆ ಬೇಕಾಗಿರುವಂತದ್ದು. ಬ್ಲಾಕ್ ಪೋಸ್ಟರ್ಗಳನ್ನ ಆಮ್ ಆದ್ಮಿ ಪರಿಸ್ಥಿತಿ ತೋರಿಸಿಲ್ವಾ? ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. ಆಮೇಲೆ ನೀವು ಹೇಳಿ ಪ್ರಶ್ನೆ ಖಂಡಿತ ನಾನು ಹೇಳ್ತೀನಿ. ಆಮೇಲೆ ಪೆಟ್ರೋಲಿಯಂನ ಡಿಸೆಂಟ್ರಲೈಸ್ ಮಾಡಿದ್ರಿ ನೀವು. $10 ಬಿದ್ದಾಗ ನೀವು ಇಲ್ಲಿ 100 ರೂಪಾಯಿ ಮಾರ್ತೀರಾ. ಇದು ಜನರು ಗೊತ್ತಾಗಿಲ್ವಾ? ಇದನ್ನ ಯಾರು ತೋರಿಸಿಲ್ವಾ? ಅರ್ಬನ್ ಪ್ಲಾನಿಂಗ್ ನೀವು ಡಿಸೆಂಟ್ರಲೈಸ್ ಮಾಡ್ತೀರಾ. 1,75,000 ಕೋಟಿ ಸಾಲ ಮಾಡ್ತೀರಾ. ಅದು ಯಾರಿಗೂ ಗೊತ್ತಿಲ್ವಾ? ಬರೀ ಗ್ಯಾರಂಟಿಗಳ ಮೇಲೆ ಗೆಲ್ತೀವಾ? ಇದು ಜನ ನೋಡ್ತಿದ್ದಾರೆ. ಇಲ್ಲಿ ಜನರು ಬರೇ ಗ್ಯಾರಂಟಿ ಅಂತಲ್ಲ, ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಅವ್ರಿಗೆ ಈ ಮೆಸೇಜ್ ಕೂಡ ಕೊಡ್ತಾ ಇದೀವಿ ನಾವು. ಅದೇ ನಮಗೆ ಬಂದಿರುವಂತ ಓಟ್ಗಳು. ವಿದ್ಯಾವಂತರನ್ನ ಮಾಡ್ತಾ ಇದೀವಿ. ಆ ಓಟ್ಗಳು ಬಂದಿದ್ರೆ ಕರ್ನಾಟಕದಲ್ಲೂ ಒಂದಾದ್ರೂ ಗೆಲ್ಬೇಕಾಗಿತ್ತು. ಅಲ್ಲ ಗೆಲ್ತೀವಿ ಸರ್, ಅಲ್ಲ ಗೆಲ್ತೀವಿ. ಅಷ್ಟು ಸುಲಭ ಅಲ್ಲ. ರಾಜಸ್ಥಾನ ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಇದಾಗಲಿ ಉತ್ತರ ಕೊಡ್ತೀವಿ ಅರುಣ್ ಅವರೇ. ಅವರೆಲ್ಲ ಕಷ್ಟಪಟ್ಟು ಇಷ್ಟೊಂದು ಚುನಾವಣೆ ನಿಂತ್ರೆ ಕೇಜ್ರಿವಾಲ್ ಒಂದ್ ದಿವಸ ಭಾಷಣಕ್ಕೆ ಬರಲಿಲ್ಲ ಸರ್. ಯಾರು ಹೇಳಿದ್ವಿ ಬಂದಿಲ್ಲ ಅಂತ ಹೇಳಿ? ದಾವಣಗೆರೆಯಲ್ಲಿ ಒಳ್ಳೆ ಬರ್ತಾರೆ ಮಾಡಿದೀವಿ. ನಮ್ಮ ನಾಯಕರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಡೋಂಟ್ ವರಿ, ನೀವು ಮಾಡಿ ಅಂತ ಹೇಳಿದ್ದಾರೆ. ಯಾವಾಗಲೂ ದೇವೇಗೌಡ ಕರ್ಕೊಂಡು ಹೋಗಿ, ಯಾವಾಗಲೂ ಕುಮಾರಸ್ವಾಮಿ ನಿಮ್ ತರ ನಾವು ರಾಜಕಾರಣ ಮಾಡಲ್ಲ. ನಮ್ಮನ್ನ ಲೀಡರ್ ಆಗ್ಬಿಟ್ಟು ಈಗ ನಮ್ಮ ಗಂಗಾಧರ ಮೂರ್ತಿ ಅವರು ಮಾತಾಡ್ತಾ ಹೇಳಿದ್ರು, ಕಾಂಗ್ರೆಸ್ಸು ಅವ್ರಿಗೆ 250 ಸೀಟೇ ಇಲ್ಲ, ಈ ದೇಶದ ರಾಜಕಾರಣ ಮಾತಾಡ್ತಾರ ಅಂತ. ಇವತ್ತು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, JDSನವ್ರಿಗೆ, ಈ ದೇಶಕ್ಕೆ ಪರ್ಯಾಯ ಅನ್ನೋದೊಂದು ಶಕ್ತಿ ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಇವತ್ತು ಕಾಂಗ್ರೆಸ್ಸು ಬಿಜೆಪಿಗ ಇಡೀ ಈ ದೇಶಕ್ಕೆ ಒಂದು ಪರ್ಯಾಯ ಅಲ್ಲಪ್ಪ. ದೇಶಕ್ಕೆ ಹೆಂಗ್ ಪರ್ಯಾಯ? ನೀವು ಬಿಜೆಪಿಗೆ ಪರ್ಯಾಯವಾಗಿ ಒಂದು ಶಕ್ತಿಯನ್ನ ತುಂಬುವಂತ ಒಂದು ಪಕ್ಷ ಯಾವ್ದಾದ್ರು ಇದ್ರೆ ರಾಷ್ಟ್ರೀಯ ಪಕ್ಷ
ಅದು ಕಾಂಗ್ರೆಸ್ ಪಕ್ಷ. ಈಗ ನಿಮ್ಮ ಥರ ಮೋದಿಯವ್ರ ಹತ್ರ ಹೋಗಿ 2 ಸೀಟಿಗೆ ಟವಲ್ ಹಾಕೊಂಡು ಕೂತ್ಕೊಂಡಿರೋ ಪಕ್ಷ ಅಲ್ಲ ನಮ್ಮದು. ಇವತ್ತು ನಾವು ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಅದೇ ಬರ್ತೀವಿ. ಟವಲ್ ಇಟ್ಕೊಂಡೆ ದೇವೇಗೌಡರು ಮನೆ ಹತ್ರ ಬಂದ್ ಬಾಗ್ಲಲ್ಲಿ ನಿಂತಿದ್ದು ಅಧಿಕಾರ ಹಂಚ್ಕೊಳ್ಳೋದು ಬನ್ನಿ ಅಂತ. ಯಾರು ಹೋಗಿಲ್ಲ, ಸುಮ್ಮನೆ ಇವೆಲ್ಲ ನಾಟಕ. ಅದೇ ದೇವೇಗೌಡರು ಮನೆ ಹತ್ರನೇ ಬಂದ್ ಕ್ಯೂ ನಿಂತಿದ್ದು. ಯಾರಿಗೂ ಅವಕಾಶನೇ ಇರಲಿಲ್ಲ, ಕೈ ಕಟ್ಕೊಂಡು ನಿಂತಿದ್ದು ಅವಶ್ಯಕತೆ ಯಾರಿಗೂ ಇಲ್ಲ. ದೇವೇಗೌಡರು ಮನೆಗೆ ಬಂದಾಗ ಅದೇ ಅವಶ್ಯಕತೆ ಕೈ ಯಾರಿಗೂ ಕಟ್ಕೊಂಡೇ ಇಲ್ಲ. ನಿಂತಿದ್ದು. ಪಕ್ಷವನ್ನ ಮನೆ ಕಾಯೋ ಪ್ರಸಾದ್ಗೌಡ್ರೆ, ಅವಶ್ಯಕತೆ ಪ್ರಸಾದ್ಗೌಡ್ರೆ, ಯಾರಿಗೂ ನೀವು ಸೀನಿಯರ್ ಇದ್ದೀರಾ, ದಯವಿಟ್ಟು ಇನ್ನೊಂದು ಪಕ್ಷವನ್ನ ಆ ರೀತಿ ಹೇಳಸೋದು ಅಲ್ಲ. ಅವ್ರು ಮಾತಾಡಿದ್ರಲ್ಲ, ನಾನು ಯಾವತ್ತೂ ಪಕ್ಷ ಯಾರಿಗಾದ್ರೂ ಮಾತಾಡಿದ್ರಲ್ಲ. ನಾನು ಯಾವತ್ತೂ ಪಕ್ಷನೇ ಹೇಳ್ತಿಲ್ಲ. ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳುತ್ತೆ. ದೇಶಕ್ಕೆ ಪರ್ಯಾಯ ಅಂತೀರಿ, ಏನ್ ಕತೆ ಈಗ ನಿಮ್ದು? correction ಹಾಗಿದ್ದಾಗ ಮಾಡಿದ್ದೀನಿ ಅಷ್ಟೇ. INDIA ಒಕ್ಕೂಟದಲ್ಲಿ ನೀವ್ ಯಾಕೆ ಹೋಗ್ಬಿಟ್ಟು ಉಳಿದಂತ ಪಕ್ಷಗಳಿಗೆ ನೀವ್ ಯಾಕೆ ಸರಿ ಬೇಡ್ತಾ ಇದ್ದೀರಿ ಈಗ? ನೀವು ಬನ್ನಿ, ನೀವು ಬನ್ನಿ ಅಂತ. That's not the way. 30 seconds last, ಮೋಹನ್ ಅವ್ರೆ. ಈಗ ಆಮ್ ಆದ್ಮಿ ಅವರು ಹೇಳಿದ್ರು, ನೀವೆಲ್ಲ ಕೇಳ್ತಾ ಇದ್ರಿ ಏನಕ್ಕೆ ಮೋದಿ ಹ್ಯಾಟ್ರಿಕ್ ಗೆಲ್ತಾರೆ ಅಂತ ಕೇಳಿದ್ರೆ ಬಡವರ ವಿಚಾರವಾಗೇ ತಗೊಳ್ಳೋಣ. ಈಗ ಮೋದಿ ಅವ್ರು ಬರೋಕ್ಕಿಂತ ಮುಂಚೆ ಹೇಗಿತ್ತು ಕೇಳಿಸ್ಕೊಳ್ಳಿ. ಯಾಕ್ರಿ ವಿಲ ವಿಲ ಅಂತ ಒದ್ದಾಡ್ತೀರಾ? Okay, ಬೇಗ ಬೇಗ, time ನೀವು ಇಲ್ಲ, ನಿಮ್ಮ ನನ್ನ ನಾಯಕರ ಹತ್ರ ತರ time ಯಾಕೆ ಇಲ್ಲ. ಆಡ್ತೀರಾ? ಯಾರ ನಾಯಕರ ತರ? ಮೋದಿ ಬರಕ್ ನೀವು ಮುಂಚೆ ನಿಮ್ಮ ನಾಯಕರ ಹೇಗಿತ್ತು ಕಟ್ತಿದ್ದೀರಿ, ಸುಳ್ಳು ಹೇಳ್ತಿದ್ದೀರಿ. ಕೇಳಿಸ್ಕೊಳ್ಳಿ. ಅರುಣ್ ಈ ತರ Time ಏನು ಇಲ್ಲ ಅರುಣ್ ಬೇಗ. ಇದು? Lowest, time ಇಲ್ಲ, ಅಲ್ಲ, ಅಲ್ಲ, please. ಏನಕ್ಕೆ ಏನು nonsense? ಇದು? Please. ನೀವು nonsense I have to ಮಾತಾಡ್ತಿದ್ದೀರಿ. close. ನಾನು ಅಷ್ಟೇ ಕ್ಲೋಸ್ ಮಾಡೋದು. ಕೇಳಿ, ಮೋದಿ ಅವ್ರು ಬರಕ್ ಮುಂಚೆ ಹೇಗಿತ್ತು ಅಂತ ನೀವು ಭಾರತನ ಇಮ್ಯಾಜಿನ್ ಮಾಡ್ಕೊಂಡ್ರೆ, ನೀವೊಂದು ಹಳ್ಳಿಗೆ ಹೋದ್ರೆ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ಮಾಡಿತ್ತು, ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಕಟ್ಸ್ಕೊಡೋ ಯೋಗ್ಯತೆ ಇರಲಿಲ್ಲ. 10 seconds. ಮನೆ ಮುಂದೆ ಒಂದು ಕುಡಿಯೋ ನೀರು ಕೊಡಿಸೋದಕ್ಕೆ ಇವ್ರ ಕೈಲಿ ಆಗಿರ್ಲಿಲ್ಲ. ಇಡೀ ದೇಶದಲ್ಲಿ ಶೌಚಾಲಯ ಮಾಡ್ಬಿಡ್ತೀರಾ ಬಿಡಿ. ಜನ ಬೆಳಗ್ಗೆ ಇಡೀ ದೇಶದಲ್ಲಿ ಶೌಚಾಲಯ ಮಾಡ್ಬಿಡ್ರಿ. ಸೀಮಣ್ಣೆ ಕ್ಯೂ ನಿಂತ್ಕೊಂಡು ಡಬ್ಬ ಅಯ್ಯೋ, ಇಟ್ಬಿಟ್ಟು ಅಯ್ಯೋ, ಸೀಮಣ್ಣೆ ತಂದು ಅಡಿಗೆ ಮಾಡ್ತಾ ದೇಶ ಇದ್ರು. ಸುಳ್ಳುಗಳು. ಹೆಣ್ಮಕ್ಳ ಆರೋಗ್ಯ ಎಷ್ಟು ಹಾಳು ಮಾಡಿದ್ರು ಇವ್ರು. Sorry. I'm extremely sorry. ನಾನು ಡಿಬೇಟ್ ಅನ್ನ ಕ್ಲೋಸ್ ಮಾಡಬೇಕು. I'm extremely sorry. ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹ್ಯಾಟ್ರಿಕ್ ಗ್ಯಾರಂಟಿ ಬ್ರೇಕ್ ಆಗುತ್ತಾ ಕಾದ್ ನೋಡ್ಬೇಕು.